ಔಷಧ ಸಂಗ್ರಹಣೆ ಮತ್ತು ವಿಲೇವಾರಿ, ಮೆಡಿಸಿನ್ ಸ್ಟೋರೇಜ್ ಆ್ಯಂಡ್ ಡಿಸ್ಪೋಸಲ್. ಕವಿತಾ ಬೆಳಗ್ಗೆ ಎಂದಿನಂತೆ ತನ್ನ ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಂಡು ಬಾಟಲಿಯನ್ನು ಕಿಟಕಿಯ ಬಳಿ ಇಟ್ಟಳು. ಅಲ್ಲಿಗೆ ಪ್ರತಿದಿನ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತದೆ. ಅವಳಿಗೆ ತೀವ್ರವಾದ ಸೂರ್ಯನ ಬೆಳಕು, ಗಾಳಿ ಮತ್ತು ಶಾಖಕ್ಕೆ ಔಷಧವು ಒಡ್ಡಿಕೊಂಡಾಗ ಅದು ನಿಧಾನವಾಗಿ ತನ್ನ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ ಎನ್ನುವ ಅಂದಾಜು ಸ್ವಲ್ಪವೂ ಇರಲಿಲ್ಲ. ಕೇವಲ ಔಷಧಿ ತೆಗೆದುಕೊಂಡರೆ ಸಾಲದು, ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಸರಿಯಾದ ಸ್ಥಳದಲ್ಲಿಡುವುದು ಸಹ ಮುಖ್ಯ. ಔಷಧಿಗಳನ್ನು ಸರಿಯಾದ ಮಾರ್ಗದಲ್ಲಿ ಸಂಗ್ರಹಿಸಿದಾಗ ಮಾತ್ರ ಅವು ಪರಿಣಾಮಕಾರಿಯಾಗಿರುತ್ತವೆ. ಸಣ್ಣ ನಿರ್ಲಕ್ಷ್ಯವು ದೇಹದ ಆರೋಗ್ಯಕ್ಕೆ ನಿಧಾನವಾಗಿ ಹಾನಿಯನ್ನುಂಟು ಮಾಡಬಹುದು. ಔಷಧಿಗಳನ್ನು ಶಾಖ, ತೇವಾಂಶ ಅಥವಾ ಸೂರ್ಯನ ಬೆಳಕಿಗೆ ಒಡ್ಡುವುದರಿಂದ ಅವು ಹಾಳಾಗಬಹುದು, ಅವುಗಳ ಪ್ರಭಾವ ಕಡಿಮೆಯಾಗಬಹುದು ಮತ್ತು ಚಿಕಿತ್ಸೆಯ ಸಂಪೂರ್ಣ ಪ್ರಯೋಜನ ಸಿಗದಿರಬಹುದು. ಜೊತೆಗೆ ದೇಹಕ್ಕೆ ಹಾನಿಯನ್ನೂ ಸಹ ಉಂಟು ಮಾಡಬಹುದು. ಆದ್ದರಿಂದ ಔಷಧಿಗಳ ಸರಿಯಾದ ಸಂಗ್ರಹಣೆ ಮತ್ತು ಸುರಕ್ಷಿತ ವಿಲೇವಾರಿಯು ನಿಮ್ಮ ಆರೋಗ್ಯ ಮತ್ತು ಪರಿಸರ ಎರಡಕ್ಕೂ ಅತ್ಯಗತ್ಯವಾಗಿದೆ. ಪ್ರತಿಯೊಂದು ಔಷಧಿಯನ್ನು ನಿರ್ದಿಷ್ಟ ತಾಪಮಾನ, ಬೆಳಕು, ಆರ್ದ್ರತೆ ಮತ್ತು ಸಮಯಕ್ಕೆ ಅನುಗುಣವಾಗಿ ರಚಿಸಲಾಗಿರುತ್ತದೆ. ಔಷಧಿಗಳ ಸರಿಯಾದ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುವುದು ಹೇಗೆ ಎಂದು ತಿಳಿಯೋಣ. ಔಷಧಿಗಳನ್ನು ತಂಪಾದ ಮತ್ತು ಒಣ ಸ್ಥಳದಲ್ಲಿಡಿ. ನೇರವಾದ ಸೂರ್ಯನ ಬೆಳಕು, ಶಾಖ ಮತ್ತು ತೇವಾಂಶವಿರುವ ಸ್ಥಳದಲ್ಲಿ ಇಡಬೇಡಿ. ಅವುಗಳನ್ನು ಬಾತ್ರೂಮ್, ಅಡುಗೆ ಮನೆ ಅಥವಾ ಕಿಟಕಿಯ ಮೇಲೆ ಇಡಬೇಡಿ, ಏಕೆಂದರೆ ಅಲ್ಲಿ ಶಾಖ ಮತ್ತು ಆರ್ದ್ರತೆ ಎರಡೂ ಹೆಚ್ಚಾಗಿರುತ್ತದೆ. ಮಧುಮೇಹಿಗಳು ತೆಗೆದುಕೊಳ್ಳುವ ಇನ್ಸುಲಿನ್ನಂತಹ ಕೆಲವು ಔಷಧಿಗಳನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾಗುತ್ತದೆ. ಅವುಗಳನ್ನು ರೂಮ್ನ ತಾಪಮಾನದಲ್ಲಿ ಇಡುವುದರಿಂದ ಅವುಗಳ ಪ್ರಭಾವವು ಕಡಿಮೆಯಾಗುತ್ತದೆ. ಔಷಧಿಗಳನ್ನು ಅತಿಯಾದ ತೇವಾಂಶ ಮತ್ತು ಆರ್ದ್ರತೆಯಿಂದ, ಅಂದರೆ ಗಾಳಿಯಲ್ಲಿನ ತೇವಾಂಶದಿಂದ ರಕ್ಷಿಸಿ, ಏಕೆಂದರೆ ಈ ಪರಿಸ್ಥಿತಿಗಳು ಶಿಲೀಂಧ್ರಗಳ ಬೆಳವಣಿಗೆಯನ್ನು ಉತ್ತೇಜಿಸಬಹುದು, ಔಷಧದ ಘಟಕಗಳನ್ನು ಕೆಡಿಸಬಹುದು ಮತ್ತು ಅದರ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಮೂಲ ಪ್ಯಾಕಿಂಗ್ನಲ್ಲಿಯೇ ಇಡಿ. ಯಾವಾಗಲೂ ಔಷಧಿಗಳನ್ನು ಮೆಡಿಕಲ್ ಸ್ಟೋರ್ನಿಂದ ದೊರೆತ ಪ್ಯಾಕೇಜಿಂಗ್ನಲ್ಲಿಡಿ, ಏಕೆಂದರೆ ಇದು ಅವುಗಳನ್ನು ಶಾಖ, ತೇವಾಂಶ ಮತ್ತು ಬೆಳಕಿನಿಂದ ರಕ್ಷಿಸುತ್ತದೆ. ಇದರಿಂದ ಲೇಬಲ್, ಎಕ್ಸ್ಪೈರಿ ಡೇಟ್, ಬ್ಯಾಚ್ ಸಂಖ್ಯೆ ಮತ್ತು ಸೂಚನೆಗಳನ್ನು ಸ್ಪಷ್ಟವಾಗಿ ಓದಬಹುದು. ಮಕ್ಕಳು ಮತ್ತು ಸಾಕುಪ್ರಾಣಿಗಳಿಂದ ದೂರವಿಡಿ. ಮಕ್ಕಳು ಅಥವಾ ಪ್ರಾಣಿಗಳು ಆಕಸ್ಮಿಕವಾಗಿ ಔಷಧಿಗಳನ್ನು ನುಂಗುವುದನ್ನು ತಡೆಯಲು ಯಾವಾಗಲೂ ಎತ್ತರದಲ್ಲಿ ಅಥವಾ ಲಾಕ್ ಮಾಡಿದ ಕ್ಯಾಬಿನೆಟ್ನಲ್ಲಿ ಔಷಧಿಗಳನ್ನು ಸಂಗ್ರಹಿಸಿ. ವ್ಯವಸ್ಥಿತವಾಗಿ ಸಂಗ್ರಹಿಸಲು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಬಳಸಿ. ಇದು ತುರ್ತು ಪರಿಸ್ಥಿತಿಯಲ್ಲಿ ಸುಲಭವಾಗಿ ಸಿಗುವಂತೆ ಇಡಿ. ನಿಮ್ಮ ಮನೆಯ ಔಷಧಿಗಳನ್ನು ಕಾಲಕಾಲಕ್ಕೆ ಪರಿಶೀಲಿಸಿ ಮತ್ತು ಅವಧಿ ಮೀರಿದ ಔಷಧಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಅವುಗಳನ್ನು ನೇರವಾಗಿ ಕಸದ ಬುಟ್ಟಿಗೆ ಎಸೆಯುವುದು ಅಪಾಯಕಾರಿ. ಮಕ್ಕಳು ಅಥವಾ ಪ್ರಾಣಿಗಳು ಆಕಸ್ಮಿಕವಾಗಿ ಅವುಗಳನ್ನು ನುಂಗಬಹುದು. ಕೆಲವು ಔಷಧಿಗಳು ಮಣ್ಣು ಅಥವಾ ನೀರಿನಲ್ಲಿ ಸೇರಿ ಪರಿಸರಕ್ಕೆ ಹಾನಿ ಉಂಟು ಮಾಡಬಹುದು. ಮಾತ್ರೆಗಳು, ಸಿರಪ್, ಡ್ರಾಪ್, ಪ್ಯಾಚ್, ಕ್ರೀಮ್ ಮತ್ತು OTC ಔಷಧಿಗಳನ್ನು ಮನೆಯಲ್ಲಿಯೇ ಸಮರ್ಪಕವಾಗಿ ವಿಲೇವಾರಿ ಮಾಡಬಹುದು. ಮೇಲ್ ಬ್ಯಾಕ್ ಬ್ಯಾಗ್ಸ್. ಕೆಲವು ಔಷಧಿಗಳು ಇತರರಿಗೆ ವಿಶೇಷವಾಗಿ ಹಾನಿಕಾರಕವಾಗಬಹುದು. ಆದ್ದರಿಂದ ತಯಾರಕರು ಬಳಕೆಯಾಗದ ಔಷಧಿಗಳ ಸುರಕ್ಷಿತ ವಿಲೇವಾರಿಗಾಗಿ ಪ್ರೀಪೇಯ್ಡ್ ಮೇಲ್ ಬ್ಯಾಗ್ ಲಕೋಟೆಗಳನ್ನು ನೀಡುತ್ತಾರೆ. ಮೇಲ್ ಬ್ಯಾಗ್ ಸೌಲಭ್ಯವಿಲ್ಲದಿದ್ದರೆ ಮಾತ್ರೆಗಳು ಅಥವಾ ಕ್ಯಾಪ್ಸ್ಯೂಲ್ಗಳನ್ನು ಒಡೆದು ಚಹಾ ಪುಡಿ, ಮಣ್ಣು ಅಥವಾ ಕಾಫಿ ಪುಡಿಗಳಂತಹ ವ್ಯರ್ಥವಾದ ಯಾವುದಾದರೂ ವಸ್ತುವಿನೊಂದಿಗೆ ಬೆರೆಸಿ ಸೀಲ್ ಇರುವ ಚೀಲದಲ್ಲಿ ಹಾಕಿ ಕಸದ ಬುಟ್ಟಿಗೆ ಎಸೆಯಿರಿ. ಸಿರಿಂಜ್ಗಳು, ಅಂದರೆ ಸೂಜಿಗಳು ಮತ್ತು ಬ್ಲೇಡ್ಗಳಂತಹ ಚೂಪಾದ ವಸ್ತುಗಳನ್ನು ಎಂದಿಗೂ ತೆರೆದು ಎಸೆಯಬೇಡಿ. ಫಾರ್ಮಸಿಯಲ್ಲಿ ಲಭ್ಯವಿರುವ ಶಾರ್ಪ್ಸ್ ಕಂಟೈನರ್ ಅನ್ನು ಬಳಸಿರಿ, ಅಥವಾ ಸೂಜಿ ಒಳನುಗ್ಗದಂತಹ ಮತ್ತು ಬಿಗಿಯಾಗಿ ಮುಚ್ಚಬಹುದಾದ ಬಲವಾದ ಪ್ಲಾಸ್ಟಿಕ್ ಅಥವಾ ಲೋಹದ ಡಬ್ಬಿಯನ್ನು ಬಳಸಿ. ಕೆಲವು ವಿಶೇಷ ಔಷಧಿಗಳಿಗೆ ಹೆಚ್ಚಿನ ಗಮನ ಕೊಡಿ. ಆಂಟಿಬಯೋಟಿಕ್ ಮತ್ತು ಹಾರ್ಮೋನ್ ಔಷಧಿಗಳನ್ನು ನೇರವಾಗಿ ಕಸದ ಬುಟ್ಟಿಗೆ ಎಸೆಯಬೇಡಿ, ಏಕೆಂದರೆ ಅವು ನೀರಿನ ಮೂಲಗಳಿಗೆ ಸೋರಿಕೆಯಾಗಿ ಹಾನಿಯನ್ನುಂಟು ಮಾಡಬಹುದು.
ಕ್ಯಾನ್ಸರ್ ಔಷಧಿಗಳನ್ನು ಅಂದರೆ ಸೈಟೋಟಾಕ್ಸಿಕ್ ಡ್ರಗ್ಸ್ ಆಸ್ಪತ್ರೆ ಅಥವಾ ಫಾರ್ಮಸಿಗೆ ಹಿಂತಿರುಗಿಸಿ. ಆದ್ದರಿಂದ ಕವಿತಾಳಂತೆ ತಪ್ಪನ್ನು ಮಾಡಬೇಡಿ. ಔಷಧಿಯ ಸರಿಯಾದ ಸೇವನೆ, ಸಂಗ್ರಹಣೆ ಮತ್ತು ವಿಲೇವಾರಿಯು ನಿಮ್ಮ ಆರೋಗ್ಯ ಮತ್ತು ಪರಿಸರಕ್ಕೆ ಅತ್ಯಗತ್ಯ.